ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶ್ರೀಯುತ ಪ್ರಿಯಾಂಕ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದವರು ಈಗ ಪ್ರತಿಯೊಂದು ಪಂಚಾಯಿತಿಯಲ್ಲಿ 11B ಖಾತಾ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ನೀಡಿದ್ದಾರೆ. ಅದರ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಕೆಲವು ಸಾರ್ವಜನಿಕರು ಅಲ್ಲಿನ ತಮ್ಮ ಸ್ವಂತ ಜಮೀನಲ್ಲಿ ಗ್ರಾಮ ಠಾಣೆ ಹೊರತುಪಡಿಸಿ ಸ್ವಂತ ಜಮೀನಲ್ಲಿ ಮನೆ ಕಟ್ಕೊಂಡಿರೋದಿರ್ಬೋದು, ಅಥವಾ ಅಲ್ಲಿ AD ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗಿಂದ ಅಪ್ರೂವಲ್ ಆಗದೆ ಮನೆ ಕಟ್ಕೊಂಡಿರೋರಿರ್ಬೋದು, ಅವ್ರಿಗೆ ಒಂದು 11B ಹಕ್ಕುಪತ್ರ ಕೊಡೋದಕ್ಕೆ 11B ಸ್ವತ್ತು ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಅದಕ್ಕೆ ಬೇಕಾಗಿದ್ದಂಥ ತಂತ್ರಾಂಶ ಕೂಡ ಸಿದ್ಧತೆ ಆಗಿದೆ. ಈಗ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಈಗಾಗಲೇ ನಾವು ಅದಕ್ಕೆ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತರಬೇತಿ ಕೂಡ ನೀಡಿದ್ದೀವಿ. ಆ ತರಬೇತಿ ಅನುಸಾರವಾಗಿ ಈಗ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಅವರ ಪಂಚಾಯಿತಿಯಲ್ಲಿ ಈಗ ಎಷ್ಟು ಜನಕ್ಕೆ ಕೊಡಬೇಕು ಅನ್ನೋದು ಒಂದು ಪಟ್ಟಿ ಮಾಡಿಸ್ತಾ ಇದ್ದೀವಿ. ಆ ಪಟ್ಟಿ ಪ್ರಕಾರ ಮಾಡಾದಮೇಲೆ ಪಂಚಾಯಿತಿಯಲ್ಲಿ ಅವರು ಒಂದು ಅರ್ಜಿ ಸಲ್ಲಿಸಿದ್ರೆ ನಮಗೆ ಈ ರೀತಿ ಈಗಾಗಲೇ ನಮ್ಮಲ್ಲಿ ರೆಕಾರ್ಡ್ ಇದೆ ಎಷ್ಟು ಜನಕ್ಕೆ ಕೊಡಬೇಕು ಅಂತ, ಅವರೆಲ್ಲರಿಗೂ ಕೂಡ ನಾವು ಈ ಸ್ವತ್ತು ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಹಿಂದೆ ಅಧಿಕೃತವಾಗಿ ಪಂಚಾಯಿತಿ ಗ್ರಾಮ ಠಾಣದೊಳಗೆ ಕಟ್ಕೊಂಡಿರೋ ಮನೆಗೆ ಈಗಾಗಲೇ 9/11 ಕೊಟ್ಟಿದ್ದೀವಿ. ಗ್ರಾಮ ಠಾಣ ಹೊರತುಪಡಿಸಿ ರೆವಿನ್ಯೂ ಜಾಗದಲ್ಲಿ ಸ್ವಂತ ಜಾಗದಲ್ಲಿ ಅವರ ಸ್ವಂತ ಜಾಗದಲ್ಲಿ ಮನೆ ಕಟ್ಟಿಸ್ಕೊಂಡಿರೋಕ್ಕೆ ಇದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಎಲ್ಲ ಸಾರ್ವಜನಿಕರಿಗೆ ಈ ಹಿಂದೆ ಯಾರಿಗೆ ತಮ್ಮ ಜಾಗದಲ್ಲಿ ಮನೆ ಕಟ್ಟಿರೋದಕ್ಕೆ ಒಂದು ಈ ಸ್ವತ್ತು ಇರಲಿಲ್ಲ, ಅವರೆಲ್ಲರಿಗೂ ಇದೊಂದು ಈ ಸ್ವತ್ತು ಸಿಗುತ್ತೆ. ಸೊ ಸಾರ್ವಜನಿಕರಿಗೆ ಒಂದು ಒಳ್ಳೆ ಸೇವೆ ಸಲ್ಲಿಸಿದಂಗೆ ಆಗುತ್ತೆ. ಸಾರ್ವಜನಿಕರು ನಿರ್ಭೀತರಾಗಿ ತಮ್ಮ ಕಟ್ಟಿರೋ ಮನೆಯಲ್ಲಿ ವಾಸವಾಗೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಇದು ಹಲವಾರು ವರ್ಷದ ಬೇಡಿಕೆ ಇತ್ತು. ಈಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಈ ಒಂದು ವಿನೂತನವಾದ ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ವತಿಯಿಂದನೂ ಕೂಡ ನಾವೆಲ್ಲ ಕ್ರಮ ಕೈಗೊಳ್ತೀವಿ. ಇಲ್ಲ ಟೈಮ್ ಬಾಂಡ್ ಅಂತ ಇಲ್ಲ, ಅವರು ನಿರಂತರವಾಗಿ ಯಾರ್ಯಾರು ಈ ರೀತಿ ಮನೆ 2000 ಈಗ ಏನು ಚಾಲನೆ ಆಗಿದೆ 2025 ಒಂದು ದಿನಾಂಕ ಇದೆ, ಅದಕ್ಕಿಂತ ಮುಂಚೆ ಕಟ್ಕೊಂಡಿರೋರೆಲ್ಲರಿಗೂ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೆಕ್ಸ್ಟ್ ನಂತರ ಕಟ್ಕೊಳ್ಳೋರಿಗೆ ಅವರು ಎಲ್ಲ ಕಾನೂನುಬದ್ಧವಾಗಿ ಏನು ನಿಯಮಗಳು ಪಾಲನೆ ಮಾಡಿ ಕಟ್ಕೊಂಡ್ರೆ ಅಷ್ಟೇ ಕೊಡ್ತೀವಿ. ಈಗ 2025 ಏನು ಒಂದು ಡೇಟ್ ಇದೆ, ಕಟ್ ಆಫ್ ಡೇಟ್ ಇದೆ, ಅದಕ್ಕಿಂತ ಮುಂಚೆ ಕಟ್ಕೊಂಡಿರೋರಿಗೆ ಮಾತ್ರ ಅದು ಕೊಡ್ತೀವಿ. ಮನೆ ಏನು ಸೈಜ್ ಇದೆ, ಸುತ್ತಳತೆ ಏನಿದೆ, ಅವರ ಜಾಗ ಯಾವುದಿದೆ, ಅದೆಲ್ಲ ಮಾಹಿತಿ ಕೊಡಬೇಕು. ಈಗಾಗಲೇ ಆ ಮಾಹಿತಿ ನಮ್ಮ ಪಂಚಾಯಿತಿಯಲ್ಲಿ ಇದೆ. ಕರೆಕ್ಟಾಗಿ ಈ ಸ್ವತ್ತಲ್ಲಿ ಈಗ ನಾವು ಅಳತೆ ಬರಿತೀವಿ, ಚಕ್ಬಂದಿ ಬರಿತೀವಿ, ಅದೆಲ್ಲ ಮಾಹಿತಿ ತಗೊಂಡು ನಾವು ಈ ಸ್ವತ್ತು ಕೊಡೋದಕ್ಕೆ ಕ್ರಮ ವಹಿಸ್ತೀವಿ. ಅವ್ರೇನಿಲ್ಲ, ಅವ್ರು ಇರೋ ಜಾಗದಲ್ಲಿ ಫಸ್ಟ್ ಆಫ್ ಆಲ್ ಅದು ಸರ್ಕಾರಿ ಜಾಗನ ಇಲ್ವಾ, ಅರಣ್ಯ ಜಾಗನ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಬೇಕು. ಸ್ವಂತ ಜಾಗ ಇದ್ರಷ್ಟೇ ಆ ಸ್ವಂತ ಜಾಗದಲ್ಲಿ ಖಾಸಗಿ ಸ್ವಂತ ಜಾಗದಲ್ಲಿ ಕಟ್ಕೊಂಡಿರೋರು ಅವ್ರದೇ ಜಾಗನ ಖಚಿತಪಡಿಸ್ಕೊಂಡು ಕೊಡ್ತಾರೆ.